ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಆದ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಾರದ ವೋಟಿಂಗ್ ರಿಸಲ್ಟ್, ಫೈನಲ್ ವೋಟಿಂಗ್ ರಿಸಲ್ಟ್, ಶುಕ್ರವಾರದ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ರಾತ್ರಿ ಏನಿದೆ 11 ಗಂಟೆಗೆ ಸೊ ವೋಟಿಂಗ್ ಲೈನ್ ಅಪ್ ಏನಿದೆ ಅದೆಲ್ಲ ಕ್ಯಾನ್ಸಲ್ ಆಗ್ತಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಫ್ರೈಡೇನೆ ಎಂಡ್ ಆಗೋದು ವೋಟಿಂಗ್ ಲೈನ್ ಅಪ್ ಏನೆಲ್ಲ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಮಾಡಿದ್ದು ಸರಿನಾ? ಸುಮಾರು ಜನ ವಿಷಯದಲ್ಲಿ ಬಿಗ್ ಬಾಸ್ ಮಾಡಿದ್ದು ತಪ್ಪೆ ಅನ್ಸುತ್ತೆ ವೀಕ್ಷಕರೇ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇರಲ್ಲ ಮಾತಾಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಅಪ್ಪು ಬೋಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ ವೀಕ್ಷಕರೇ. ಸೊ ಮೊದಲನೇದಾಗಿ ಲೈಕ್ ಬಾಟಮ್ ಇಂದ ಯಾರ್ಯಾರಿದ್ದಾರೆ, ಸೊ ಬಾಟಮ್ ಇಂದ ಲೈಕ್ ಟಾಪ್ ಕಂಟ ಯಾರಿದ್ದಾರೆ ಅವ್ರ ಬಗ್ಗೆ ಎಲ್ಲ ತಿಳ್ಸ್ಕೊಡ್ತೀವಿ. ಸೊ ಮೊದಲನೇದಾಗಿ ಲೈಕ್ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ಎಪಿಸೋಡ್ ಅಲ್ಲಿ 6 ಜನ ಸೇಫ್ ಆಗಿದ್ದಾರೆ. ಸೊ ಅದು ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲೂ ಸಹ ಅವರು ಲೈಕ್ ಇನ್ವಾಲ್ವ್ ಆಗಿದ್ರು. ಅವ್ರ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಓಟು ಸಹ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೆ. ಸೊ ಅದನ್ನ ಹೋಗಿ ಕಂಪ್ಲೀಟ್ ಆಗಿ ನೋಡ್ಕೊ ಬನ್ನಿ. ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆ ಸಹ ತಿಳ್ಸ್ಕೊಟ್ಟಿದ್ದೆ. ಸೊ ಅದನ್ನ ಹೋಗಿ ಕಂಪ್ಲೀಟ್ ಆಗಿ ನೋಡ್ಕೊ ಬನ್ನಿ. ಸೊ ಮೊದಲನೇದಾಗಿ ಬಾಟಮ್ ಅಲ್ಲಿ ಇರೋದು ಲೈಕ್ 10ನೇ ಸ್ಥಾನದಲ್ಲಿ ಯಾರಪ್ಪ ಇರೋ 10 ಜನ ನಾಮಿನೇಟ್ ಆಗ್ತಾರೆ. ಸೊ 6 ಜನ ಸೇಫ್ ಆಗಿದ್ದಾರೆ, ಮತ್ತೆ 10 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಅದರಲ್ಲಿ ಲೈಕ್ 10ನೇ ಸ್ಥಾನ ಯಾರಿಗಪ್ಪ ಸಿಕ್ಕಿದೆ ಅಂದ್ರೆ ಅದು ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 16,000 ಓಟ್ ಸಿಕ್ಕಿದೆ ವೀಕ್ಷಕರೇ. ಸೊ ಇವ್ರಿಗೆ ಲೀಸ್ಟ್ ನಂಬರ್ ಆಫ್ ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ತದನಂತರ 9ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಸುಧೀರ್ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 16,402 ಓಟ್ಗಳು ಸಿಕ್ಕಿದೆ. ಸೊ ಇವ್ರಿಗೆ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು. 200 ಓಟಿಂದ ಲೈಕ್ ಸುಧೀರ್ ಅವರು ಮೇಲ್ಗಡೆ ಇದೆ. ಸೊ ಇವರಿಬ್ಬರಲ್ಲೇ ಇಲ್ಲ ಟಾಪ್ 3 ಬಾಟಮ್ 3 ಏನಿದೆ ಅವ್ರು 3 ಜನದಲ್ಲೇ ಎಲಿಮಿನೇಟ್ ಮಾಡಿ ಕಳಿಸ್ಬೋದು. ಯಾಕಂದ್ರೆ ವೋಟಿಂಗ್ದು 50% ತಗೋತಾರೆ. ಮತ್ತೆ ಅವರ ಮನೆಗೆ ಹೇಗೆ ಇನ್ವಾಲ್ವ್ ಆಗಿದ್ದಾರೆ, ಮನೆಗೆ ಏನೆಲ್ಲ ಮಾಡಿದ್ದಾರೆ, ಸೊ ಹೆಂಗೆ ಲೈಕ್ ಇನ್ವಾಲ್ವ್ ಆಗಿದ್ದಾರೆ, ಟಾಸ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸೊ ಅದ್ರ ಬಗ್ಗೆ ಎಲ್ಲ ಅವರು ನೋಡಿ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ. ಸೊ ಇವರ 3 ಜನದಲ್ಲೇ ಬಾಟಮ್ ಅಲ್ಲಿ ಯಾರು 3 ಜನ ಇದ್ದಾರೆ ಅವರಿಂದನೇ ಲೈಕ್ ಎಲಿಮಿನೇಟ್ ಮಾಡಿ ಕಳಿಸೋದು. ಸೊ ಬಾಟಮ್ ಲೈಕ್ 8ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಅದು ಸೂರಜ್ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 33,219 ಓಟ್ ಸಿಕ್ಕಿದೆ ವೀಕ್ಷಕರೇ. ಸೊ 8ನೇ ಸ್ಥಾನದಲ್ಲಿ ಅವರಿದ್ದಾರೆ. ಸೊ ಬಾಟಮ್ 3 ಯಾರಪ್ಪ ಇರೋದಂದ್ರೆ ಯಾರಪ್ಪ ಅಂದ್ರೆ ಅದು ಚಂದ್ರಪ್ರಭು ಅವರು, ಸುಧೀರ್ ಅವರು ಹಾಗೂ ಸೂರಜ್ ಅವರು ಬಾಟಮ್ 3 ಅಲ್ಲಿ ಇದ್ದಾರೆ ವೀಕ್ಷಕರೇ. ಸೊ ಇವ್ರು 3 ಜನದಲ್ಲೇ ಡಿಸೈಡ್ ಆಗಿ ಲೈಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾಳಿನ ಯಾವುದೇ ಒಂದು ವಿಡಿಯೋ ಬಂದರೆ ದಯವಿಟ್ಟು ವೀಕ್ಷಣೆ ಮಾಡಿ. ಯಾಕಂದ್ರೆ ಎಲಿಮಿನೇಷನ್ ಲೈಕ್ ಯಾವಾಗಾದ್ರೂ ಅಪ್ಡೇಟ್ ಬರುತ್ತೆ. ಸೊ ಅದರಿಂದ ನಾಳೆ ಬರೋ ಲೈಕ್ ವಿಡಿಯೋಸ್ಗಳಲ್ಲಿ ಎಲ್ಲಾನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅಪ್ಡೇಟ್ ಆಗಿರಿ. ಸೊ ಬೆಲ್ ಐಕನ್ ಏನಿದೆ ಅಲ್ಲಿ ಆಲ್ ಅಂತ ಸೆಟ್ ಮಾಡಿರಿ, ಯಾಕಂದ್ರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಕ್ಷಕರೇ. ಸೊ 7ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಅದು ಧನುಷ್ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 35,280 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವರು ಸ್ವಲ್ಪ ಕೆಳಗಡೆ ಬಂದಿದ್ದಾರೆ. ಏನಕ್ಕಪ್ಪ ಅಂದ್ರೆ ನೆನ್ನೆ ವೋಟಿಂಗ್ ಅಲ್ಲಿ ನೀವು ನೋಡಿರ್ಬೋದು, ಇವರು ಟಾಪ್ 6 ಅಲ್ಲಾರು ಇದ್ರು, ಬಟ್ ಈಗ ಲೈಕ್ ಟಾಪ್ 7 ಅಲ್ಲಿ ಬಂದಿದ್ದಾರೆ. ಸೊ ಅದರ ನಂತರ 6ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ರಾಶಿಕ್ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 35,586 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರು ಸ್ವಲ್ಪ ಮೇಲ್ ಬಂದಿದ್ದಾರೆ, ಲೈಕ್ ಇವರು ಟಾಪ್ 6 ಅಲ್ಲಿ ಬಂದಿದ್ದಾರೆ. ಸೊ ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು, ಅವರು ಟಾಪ್ 10 ಅಲ್ಲಿ ಇದ್ರು, ಬಟ್ ಈಗ ಅವರು ಟಾಪ್ 6 ಅಲ್ಲಿ ಬಂದಿದ್ದಾರೆ. ಏನಕ್ಕಪ್ಪ ಅಂದ್ರೆ ಜಾನ್ವಿ ಅವರು ಲೈಕ್ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನ 5ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಧ್ರುವಂತ್ ಅವರು. ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಅವ್ರು 8ನೇ ಸ್ಥಾನದಲ್ಲಿ ಇದ್ರು ಅಂತ, ಹೋಗಿ ನೋಡ್ಕೊ ಬನ್ನಿ. ಸೊ ನಂತರ ಅವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 38,729 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನ ಲೈಕ್ 4ನೇ ಸ್ಥಾನದಲ್ಲಿ ಯಾರಪ್ಪ ಇರೋದಂದ್ರೆ ಸ್ಪಂದನ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ ಸೊ 1,45,731 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಲೈಕ್ 3rd ವೀಕಿಂದ ಲೈಕ್ ಐ ಥಿಂಕ್ 4th ವೀಕಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇದಾದ ನಂತರ ಟಾಪ್ 3 ಗೊತ್ತಲ್ಲ ಯಾರ್ಯಾವುದು. ಟಾಪ್ 1 ಅಲ್ಲಿ ಗಿಲ್ಲಿ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 3,40,85 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನ ಟಾಪ್ 2 ಅಲ್ಲಿ ಯಾರಪ್ಪ ಇರೋದಂದ್ರೆ ರಕ್ಷಿತಾ ಅವ್ರಿಗೆ. ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ರಕ್ಷಿತಾ ಹಾಗೂ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಸೊ 2ನೇ ಸ್ಥಾನದಲ್ಲಿ ಎಷ್ಟಪ್ಪ ವೋಟಿಂಗ್ ಇರೋದು ಅಂದ್ರೆ 3,30,771 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು 3ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಶ್ವಿನಿ ಅವರು. ಸೊ ಇವ್ರಿಗೆ ನಾನು ಲಾಸ್ಟ್ ಡೇ ತಿಳಿಸ್ಕೊಂಡಾಗ ಟಾಪ್ 5 ಇದ್ರು, ಬಟ್ ಈಗ ಟಾಪ್ 3 ಬಂದಿದ್ದಾರೆ. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 1,47,408 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರು ಟಾಪ್ 3 ಅಲ್ಲಿ ಇದ್ದಾರೆ. ಸೊ ಅಶ್ವಿನಿ ಅವರಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನಂತರ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ, ಸೊ ಬಿಗ್ ಬಾಸ್ ಅವರು ಮಾಡಿದ್ದು ಸರಿನಾ ತಪ್ಪಾ ಅಂತ ನಿಮ್ಗೆಲ್ಲರಿಗೂ ಒಂದು ಇದಿರುತ್ತೆ. ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ ರಿಷಾ ಅವ್ರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಎಲ್ಲರಿಗೂ ಟಾಸ್ಕ್ ಆಡ್ತಾರೆ, ಇಲ್ಲ ಅಂದ್ರೆ ಏನಾದ್ರು ಒಂದು ಟ್ವಿಸ್ಟ್ ನ ಕೊಡ್ತಾರೆ, ಬಟ್ ರಿಷಾ ಅವ್ರಿಗೆ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಏನಪ್ಪ ಅಡ್ವಾಂಟೇಜ್ ನಿಮ್ಗೆ ಗೊತ್ತಿರ್ಬೋದು, ಲೈಕ್ 2 ಜನನ ಲೈಕ್ ನಾಮಿನೇಟ್ ಮಾಡ್ಬೋದು ಅಂತ, ಲೈಕ್ ಅವ್ರ ಲೆಟರ್ಸ್ ಏನಿದೆ ಅದೆಲ್ಲ ಅರ್ಧ ಹಾಕ್ಬೋದು ಅಂತ, ಲೈಕ್ ಒಂದು
ಅಡ್ವಾಂಟೇಜ್ ಕೊಟ್ಟಿದ್ರು. ಅದು ಅವ್ರಿಗೆ ಮಾತ್ರ ಏನಕ್ಕೆ ಕೊಡಬೇಕಾಯಿತು ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ಅದಕ್ಕಾಗಿ ಅದೊಂದು ಮಾಡಿದ ತಪ್ಪು ಅಂತ ಅನಿಸುತ್ತೆ ನನ್ನ ಪ್ರಕಾರ. ರಿಷಾ ಅವರಲ್ಲ, ಬಿಗ್ ಬಾಸ್ ಅವರು ಮಾಡಿದ ತಪ್ಪು ಅನ್ಸುತ್ತೆ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಲೈಕ್ ರಿಷಾ ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಕೊಟ್ಟರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಏನು ಮಾಡ್ತಾರೆ, ಸೊ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ತದನಂತರ ಇನ್ನೊಂದು ವಿಷಯ ಏನಪ್ಪ ಅಂದರೆ ಲೈಕ್ ಯಾರೆಲ್ಲ ಲೈಕ್ ಫ್ಯಾನ್ಸ್ಗಳನ್ನ ಕರೆಸಿದ್ದು ಅದು ಏನೋ ಒಂದು ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ. ಏನಕ್ಕಂದರೆ ಸೊ ಫ್ಯಾನ್ಸ್ಗಳು ಲೈಕ್ ತುಂಬ ಲೈಕ್ ಬಿಗ್ ಬಾಸರೇ ಕಳಿಸ್ತಾರೆ ಈ ಫ್ಯಾನ್ಸ್ಗಳನ್ನ, ಅದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಡೌಟ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಅಲ್ಲೂ ಸ್ವಲ್ಪ ಏನೋ ಎಡವಿದ್ದಾರೆ ಅನ್ಕೋತೀನಿ ಬಿಗ್ ಬಾಸ್ ಅವರು. ರಿಷಾ ಅವರ ವಿಷಯದಲ್ಲಿ ನನಗಂತೂ ಲೈಕ್ ಏನೋ ಒಂದು ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸುತ್ತೆ ವೀಕ್ಷಕರೇ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ. ಅಪ್ಪು ಬಾಸ್ ಜೈ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.